ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ. ಸೆಳೆವ ಸುಳಿಯೊಳಗೆ 56ನೇ ಅಧ್ಯಾಯ. ಋತು ನೇರವಾಗಿ ವಿಸ್ಮಯನ ತಂದೆ ತಾಯಿಯ ಬಳಿ ಹೋದಳು. ಆಕಾಶ್ನನ್ನ ಅವರಿಗೆ ಒಪ್ಪಿಸುತ್ತಾ, ನನಗೆ ಈ ಮನೆ ಋಣ ತೀರಿತು ಅನಿಸುತ್ತೆ, ನಾನಿನ್ನ ಹೊರಡುತ್ತೀನಿ, ನಿಮ್ಮೊಮ್ಮಗ ನಿಮ್ಮ ಸುಪರ್ದಿಗೆ ಒಪ್ಪಿಸುತ್ತಿದ್ದೇನೆ ಎಂದಳು. ಯಾಕಮ್ಮ, ನೀನೆಲ್ಗೆ ಹೊರಟೆ? ಇದ್ದಕ್ಕಿದ್ದ ಹಾಗೆ ಬಿಟ್ಟು ಹೊರಟರೆ ಹೇಗೆ? ಇಲ್ಲ ಸರ್, ನನಗೆ ಮನೆಯಿಂದ ಕರೆ ಬರುತ್ತಿದೆ, ನಾನು ಹೋಗಬೇಕು, ನನ್ನ ಮದುವೆ ಮಾಡಬೇಕು ಅಂತಿದ್ದಾರೆ. ಓಹ್, ಅದೇನೋ ಸರಿ, ಆದರೆ ಹೀಗೆ ಇದ್ದಕ್ಕಿದ್ದ ಹಾಗೆ ಹೊರಡುವೆ ಅಂದರೆ ಹೇಗೆ? ನಾವು ಬೇರೆ ಯಾರನ್ನಾದರೂ ಹುಡುಕುವವರೆಗಾದರೂ ಇರಮ್ಮ. ಇರಬಹುದು, ಆದರೆ ಎಷ್ಟು ದಿನ ಇರಲು ಸಾಧ್ಯ? ಇಂದಲ್ಲ ನಾಳೆ ನಾನು ಹೋಗಲೇಬೇಕು. ನಿಮ್ಮ ಮಗನ ಮದುವೆ ಸಹ ಆಗುತ್ತಿಲ್ಲ, ಹಾಗಂತ ನಾನೆಷ್ಟು ದಿನ ಇಲ್ಲಿ ಹೀಗಿರಲು ಸಾಧ್ಯ? ನನಗೂ ಜೀವನ ಇದೆ ಅಲ್ವಾ? ಜೀವನ ಇದೆ, ಇಲ್ಲ ಅಂದವರು ಯಾರು? ಏನು ಮಾಡೋದು? ವಿಸ್ಮಯನಿಗೆ ಯಾವ ಸಂಬಂಧವೂ ಹೊಂದುತ್ತಿಲ್ಲ. ಹಾಗಂತ ನೀವು ಕೈ ಚೆಲ್ಲಿ ಕುಳಿತರೆ ಆಗುತ್ತದೆಯೇ? ಮನಸ್ಸು ಮಾಡಬೇಕು, ಹೀಗೆ ಇದ್ದರೆ ಆಗದು. ಹಾಗಂದ್ರೆ ಏನು? ನಾವು ಯಾವ ರೀತಿಯಲ್ಲಿ ಮನಸ್ಸು ಮಾಡಬೇಕು ಅಂತ ಹೇಳ್ತಿದೀಯಾ? ಅಂದರೆ ನಿಮ್ಮ ಅಂತಸ್ತಿನಲ್ಲಿ ಹುಡುಗಿ ಹುಡುಕಿದಾಗ ಸಾಧ್ಯವಾಗುತ್ತಿಲ್ಲ ಎಂದಾದರೆ ಯಾರಾದರೂ ಮಧ್ಯಮ ಅಥವಾ ಬಡವರ ಮನೆ ಹುಡುಗಿಯನ್ನು ನೋಡಬಾರದೇಕೆ? ಹೌದಲ್ವಾ? ನಾವು ಈ ಕುರಿತು ಯೋಚನೆಯೇ ಮಾಡಲಿಲ್ಲ. ನಿಜ ನೀನು ಹೇಳೋದು. ಹೌದು, ಆದರೂ ಅವರು ಸಹ ಹೀಗೆ ಅಪಾರ್ಥ ಮಾಡಿಕೊಂಡು ಹೊರಟು ಬಿಟ್ಟರೆ ಹೇಗೆ? ನಮ್ಮ ವಿಸ್ಮಯನ ಮದುವೆಯಾದಂತೆಯೇ ಸರಿ. ಬಡವರಾದರೂ ಅವರಿಗೂ ಸಹ ತಮ್ಮ ಸುಖ ಮುಖ್ಯವೇ ಅಲ್ಲ. ಬರೀ ಶ್ರೀಮಂತ ಸಂಬಂಧ ಎಂದು ತಮಗೆ ತಾವು ನೋವು ಮಾಡಿಕೊಳ್ಳಲು ಇಷ್ಟಪಡುವುದಿಲ್ಲ. ಒಂದು ವೇಳೆ ಇಷ್ಟಪಟ್ಟು ಬಂದರೂ ಆಕಾಶ್ನನ್ನು ಒಪ್ಪುವರೇ? ಅದೆಲ್ಲ ನಾನು ಹೇಗೆ ಹೇಳಲು ಸಾಧ್ಯ ಸರ್? ನೀವು ಹಿರಿಯರು, ಯೋಚಿಸಿ. ನಾನಿನ್ನ ಹೊರಡ್ತೀನಿ, ನೀವುಂಟು, ನಿಮ್ಮ ಮೊಮ್ಮಗ ಉಂಟು ಎಂದು ಹೊರಡಲು ತಿರುಗಿದಳು. ಆಕಾಶ್ ಅವಳತ್ತ ಕೈ ಚಾಚಿ ಅಮ್ಮ ಅಮ್ಮ ಎಂದು ಅಳತೊಡಗಿದ. ಅವನೆಡೆ ಋತು ತಿರುಗಿ ನೋಡಿದೊಡನೆ ಆಕಾಶ್ ಓಡಿ ಬಂದು ಅವಳನ್ನು ತಬ್ಬಿ ಹಿಡಿದ. ಅವಳಿಂದ ತನ್ನನ್ನು ಬಿಡಿಸಿಕೊಂಡು ಹೊರಡಲು ನೋಡಿದಾಗ ಆಕಾಶ್ ಇನ್ನಷ್ಟು ಅಳತೊಡಗಿದ. ಅವನ ಅಳು ಮತ್ತು ಋತು ಹೋಗಲೇಬೇಕು ಎಂದು ಹಠ ಹಿಡಿದು ಹೊರಡಲು ನೋಡುತ್ತಿದ್ದದ್ದು ಎಲ್ಲವೂ ಗಮನಿಸಿದ ವಿಸ್ಮಯನ ತಂದೆ, ಋತು ಇರಮ್ಮ, ಒಂದು ನಿಮಿಷ ಎಂದು ತಡೆದರು. ಹೇಳಿ ಸರ್. ನಿನಗೆ ನಿನ್ನ ತಂದೆ ತಾಯಿ ಮದುವೆ ಮಾಡಬೇಕು ಅಂತಿದ್ದಾರೆ. ನಾವು ಸಹ ನಮ್ಮ ಮಗನಿಗೆ ಮದುವೆ ಮಾಡಬೇಕು ಅಂತಿದ್ದೀವಿ. ಆಕಾಶ್ನಿಗೆ ನಿನಗಿಂತ ಒಳ್ಳೆಯ ತಾಯಿ ಸಿಗಲು ಸಾಧ್ಯವಿಲ್ಲ. ಇಷ್ಟು ದಿನದಲ್ಲಿ ಅವನನ್ನು ನಿನ್ನೊಂದಿಗಿನ ಅವನ ಒಡನಾಟ ಗಮನಿಸಿದ ನಂತರ ನಾವೊಂದು ತೀರ್ಮಾನಕ್ಕೆ ಬಂದಿರುವೆವು. ಏನದು ಸರ್? ಅದು ನೀನೇ ನಮ್ಮ ಮನೆ ಸೊಸೆಯಾಗಮ್ಮ. ಎಷ್ಟು ಹುಡುಕಿದರೂ ಯಾರೇ ಬಂದರೂ ನಿನ್ನ ಹಾಗೆ ಆಕಾಶ್ನನ್ನು ನೋಡಿಕೊಳ್ಳುವರು ಎಂದು ನಂಬಿಕೆ ಇಲ್ಲ. ಹೇಗಿದ್ದರೂ ಆಕಾಶ್ನನ್ನು ಅಮ್ಮ ಎಂತಲೂ ವಿಸ್ಮಯನನ್ನು ಡ್ಯಾಡ್ ಎಂದು ಕರೆಯುತ್ತಿರುವ ಅದೇ ನಿಜವಾಗಲಿ. ಇದೇನು ಹೇಳ್ತಿದ್ದೀರಿ ನೀವು? ನಾನು ಬರೀ ನಿಮ್ಮ ಮನೆ ಕೆಲಸದವಳು, ಸೊಸೆಯಾಗಲು ಸಾಧ್ಯವೇ ಎಂದು ಮೇಲ್ನೋಟಕ್ಕೆ ಬಾಯಿ ಮಾತಿಗೆ ನುಡಿದರು. ಒಳಗೊಳಗೆ ಋತುಗೆ ಸಂತಸವಾಗಿತ್ತು. ಅದೆಲ್ಲ ಯೋಚನೆ ಬೇಡ, ನಾವು ನಿನ್ನ ತಂದೆ ತಾಯಿ ಜೊತೆ ಮಾತನಾಡಿ ಮದುವೆ ಮಾಡುವೆವು, ಇದೇ ನಮ್ಮ ತೀರ್ಮಾನ ಎಂದು ಖಡಕ್ಕಾಗಿ ನುಡಿದರು. ಸರ್, ಅದು ನಾನು ನಿಜ ಹೇಳಬೇಕು ಎಂದರೆ ಅದು ಏನು ಹೇಳಮ್ಮ, ಸಂಕೋಚ ಬೇಡ. ಅದು ಸರ್, ನಾನು ಕೆಲ ವರ್ಷಗಳ ಹಿಂದೆ ಮನೆ ಬಿಟ್ಟು ಬಂದೆ. ನನಗೆ ಒಂದು ಸಂಬಂಧ ಬಂದಿತ್ತು, ಅದು ಇಷ್ಟ ಇರಲಿಲ್ಲ. ಒತ್ತಾಯ ಮಾಡಿದಾಗ ಮನೆ ಬಿಟ್ಟು ಬಂದಿರುವೆ. ಈಗ ಮತ್ತೆ ಹೇಗೆ ಅವರೆದುರು ಎಂದು ತೋಚಿದ ಸುಳ್ಳನ್ನು ಹೇಳಿದಳು. ತೊಂದರೆ ಇಲ್ಲ, ಅವರಿಗೆ ಫೋನ್ ಮಾಡಿ ಮಾತನಾಡುವ, ಕ್ಷಮೆ ಕೇಳು, ಆಗ ಒಪ್ಪುವರು. ಸರ್, ನಮ್ಮ ಮನೆಯಲ್ಲಿ ಫೋನ್ ಇಲ್ಲ. ಹಾಗಾದರೆ ಒಂದು ಪತ್ರ ಬರೆದು ವಿವರವಾಗಿ ತಿಳಿಸುತ್ತಾ ಕ್ಷಮೆ ಕೇಳು. ಖಂಡಿತ ಕ್ಷಮಿಸಿ ಬಂದೇ ಬರುವರು, ಭಯ ಪಡಬೇಡ ಎಂದರು. ಅವರ ಮಾತಿಗೆ ತಲೆ ಆಡಿಸಿದಳು. ಋತುಗೆ ಮದುವೆಯಿಂದ ಸಂತಸವಾದರೂ ತನ್ನ ತಂದೆ ತಾಯಿಯನ್ನು ಸಂಧಿಸುವ ವಿಚಾರ ತಿಳಿದು ಸ್ವಲ್ಪ ಭಯವಾಯಿತು. ತನ್ನ ತಂದೆ ತಾಯಿ ಎಲ್ಲಿ ತನ್ನ ಬಗ್ಗೆ ಇರುವ ವಿಚಾರ ತಿಳಿಸಿ ಎಲ್ಲವನ್ನು ಹಾಳು ಮಾಡುವರೋ ಎಂದು ಭಯದ ಜೊತೆ ಇಷ್ಟು ದಿನದ ಮೇಲೆ ಹೇಗೆ ಅವರನ್ನು ನೋಡುವುದು ಎಂದು ಸಹ ಮುಜುಗರವಿತ್ತು. ವಿಸ್ಮಯನ ತಂದೆ ಋತುಳ ತಂದೆ ತಾಯಿಯನ್ನು ತಾವಿದ್ದಲ್ಲಿಯೇ ಕರೆಸಲು ಹೇಳಿದರು. ಋತು ತಲೆ ಆಡಿಸಿ ತನ್ನ ಕೋಣೆಗೆ ಬಂದಳು. ನಿಧಾನವಾಗಿ ಯೋಚಿಸಿ ತನ್ನ ತಂದೆ ತಾಯಿಗೆ ಒಂದು ಪತ್ರ ಬರೆದು ತಾನಿರುವ ಸ್ಥಳ ಹಾಗೂ ಮನೆಯ ಹಿರಿಯರು ತೆಗೆದುಕೊಂಡ ನಿರ್ಧಾರ ಎಲ್ಲವನ್ನು ವಿವರಿಸಿದಳು. ತನ್ನ ತಪ್ಪನ್ನು ಕ್ಷಮಿಸಿ ಮದುವೆಗೆ ಒಪ್ಪಿಗೆ ಕೋರಿದ್ದಳು. ಪೋಸ್ಟ್ ಮಾಡಿ ಬಂದ ನಂತರ ಋತುಗೆ ತನ್ನ ತಂದೆ ತಾಯಿಯ ಪ್ರತಿಕ್ರಿಯೆ ಹೇಗಿರಬಹುದು ಎಂದು ಯೋಚನೆಯಾಗಿತ್ತು. ಕೆಲ ದಿನಗಳ ನಂತರ ಅವಳ ತಂದೆ ತಾಯಿ ಬಂದಿಳಿದರು. ಋತು ಅವರನ್ನು ನೋಡಿ ಭಯಪಟ್ಟರು. ಸಹಜವಾಗಿರಲು ಪ್ರಯತ್ನಪಟ್ಟಳು. ವಿಸ್ಮಯನ ತಂದೆ ತಾಯಿ ಬಂದವರನ್ನು ಆದರದಿಂದ ಸ್ವಾಗತಿಸಿದರು. ವಿಷಯ ಎಲ್ಲಿಂದ ಆರಂಭಿಸಬೇಕು ಎಂದು ಯೋಚನೆಯಲ್ಲಿ ಇದ್ದರು. ವಿಸ್ಮಯನ ತಂದೆಯೇ, ನೋಡಿ, ನಿಮ್ಮ ಮಗಳು ನಿಮಗೆ ಹೇಳದೆ ಕೇಳದೆ ಮನೆ ಬಿಟ್ಟು ಬಂದಿದ್ದು ತಪ್ಪೇ? ಹಾಗಂತ ಅವಳನ್ನು ಎಷ್ಟು ದಿನ ಅಂತ ದೂರ ಮಾಡಿಕೊಳ್ಳುವಿರಿ?
ತನಗೆ ಅಂತ ಒಂದು ಒಳ್ಳೆಯ ನೆಲೆ ಕಂಡುಕೊಂಡಿದ್ದಾಳೆ. ಈಗ ಅವಳ ಮದುವೆ ಮಾಡಿಕೊಟ್ಟು ಶುಭ ಹಾರೈಸಿ ಎಂದು ತಾವೇ ವಿಷಯ ಪ್ರಸ್ತಾಪಿಸಿದರು. ಅವರಿಗೂ ಸಹ ಋತುಳ ತಂದೆ ತಾಯಿಗೆ ಸಂತಸವೇ ಆಯಿತು. ಮಗಳ ಜೀವನ ಹಾಳಾಗದೆ ಒಂದು ದಡ ಸೇರುತ್ತಿರುವುದು ಆನಂದ ನೀಡಿತ್ತು. ಯಾವ ಅಭ್ಯಂತರವಿಲ್ಲದೆ ಅವಳ ಮದುವೆಗೆ ಒಪ್ಪಿಗೆ ನೀಡಿದರು. ವಿಸ್ಮಯನನ್ನು ನೋಡಿದಾಗ ತಮ್ಮ ಮಗಳ ಅದೃಷ್ಟಕ್ಕೆ ದೇವರಿಗೆ ಧನ್ಯವಾದ ಹೇಳಿದರು. ಈ ಮೊದಲು ಅವನು ರಾಶಿಕಾಳ ಕೈ ಹಿಡಿಯಬೇಕಿದ್ದವನು ಎಂದು ಅವರಿಗಾಗಲಿ ಅಥವಾ ಋತುಗಾಗಲಿ ಗೊತ್ತಿರಲಿಲ್ಲ. ಅದರ ಬಗ್ಗೆ ಯೋಚನೆ ಸಹ ಮಾಡದೆ ಆದಷ್ಟು ಬೇಗ ದೇವಸ್ಥಾನ ಒಂದರಲ್ಲಿ ಮದುವೆ ಮಾಡಬೇಕು ಎಂದು ನಿರ್ಧರಿಸಿದರು. ಋತುಳ ಕಾಲು ಭೂಮಿಯ ಮೇಲೆ ಇರಲಿಲ್ಲ. ಅಷ್ಟೊಂದು ಸಂಭ್ರಮ ಸಡಗರದಲ್ಲಿ ಓಡಾಡುತ್ತಿದ್ದಳು. ಮನೆಯ ಸೊಸೆಯಾಗುವವಳೆಗೆ ಅವಳಿಷ್ಟದ ಒಡವೆ ಸೀರೆ ಪ್ರತಿಯೊಂದು ಕೊಂಡು ತಂದರು. ಅದ್ದೂರಿಯಿಂದ ಅಲ್ಲದೆ ಹೋದರೂ ತಕ್ಕ ಮಟ್ಟಿಗಿನ ಸಂತಸ ಸಂಭ್ರಮದಿಂದ ಋತುಳ ಮದುವೆ ವಿಸ್ಮಯನೊಂದಿಗೆ ನೆರವೇರಿತು. ಮನೆಯ ಆಯ ಆಗಿ ಬಂದವಳು ವಿಸ್ಮಯನ ಕೈ ಹಿಡಿದು ಮನೆಯ ಏಕೈಕ ಸೊಸೆಯಾಗಿ ಕಾಲಿಟ್ಟಳು. ಮಗಳು ಅಳಿಯನಿಗೆ ಶುಭ ಹಾರೈಸಿ ಋತು ತಂದೆ ತಾಯಿ ಹೊರಟು ಹೋದರು. ವಿಸ್ಮಯನಿಗೆ ರಾಶಿಕಾಳ ಹೊರತು ಯಾರನ್ನು ತನ್ನ ಹೆಂಡತಿಯ ಜಾಗದಲ್ಲಿ ಕಲ್ಪಿಸಿಕೊಳ್ಳಲು ಆಗದೆ ಒದ್ದಾಡತೊಡಗಿದ್ದ. ಅವನ ಮನದ ತುಮುಲ ಅರ್ಥವಾದರೂ ಅವನಾಗಿಯೇ ಮಾಡಿಕೊಂಡ ಎಡವಟ್ಟು ಹಾಗೂ ತಪ್ಪು ನಿರ್ಧಾರ ಅವನೇ ಅನುಭವಿಸಬೇಕು ಎಂದುಕೊಂಡು ಸುಮ್ಮನಿದ್ದರು. ಋತು ಸಂತಸ ಸಡಗರದಿಂದ ಮೊದಲ ರಾತ್ರಿಗಾಗಿ ವಿಸ್ಮಯನ ಕೋಣೆಗೆ ಕಾಲಿಟ್ಟಳು. ವಿಸ್ಮಯ್ ಯಾವೊಂದು ಭಾವ ಹೊತ್ತಿರದೆ ಬೇಸರದಿಂದ ಕುಳಿತಿದ್ದ. ಹಾಸಿಗೆಯ ಅಲಂಕಾರ, ಹೂಗಳ ಸುಗಂಧ ಎಲ್ಲವೂ ರಾಶಿಕಾಳ ನೆನಪು ಇನ್ನಿಲ್ಲದಂತೆ ಕಾಡತೊಡಗಿತು. ಋತು ಒಳಗಡೆ ಬಂದವಳೆ ತಾನೇ ಮುಂದಾಗಿ ಬಾಗಿಲು ಹಾಕಿ ವಿಸ್ಮಯನ ಬಳಿಗೆ ಬಂದಳು. ಅವನೆದುರು ನಿಂತು ಸಹಜವಾಗಿ ಧ್ವನಿ ಸರಿಪಡಿಸಿಕೊಂಡಳು. ವಿಸ್ಮಯ್ ಅವಳತ್ತ ನೋಡಿದಾಗ ಮನಸ್ಸು ರಾಶಿಕಾಳನ್ನು ಮತ್ತೆ ನೆನೆಯಿತು. ಅಲ್ಲಿಂದ ಸ್ವಲ್ಪ ದೂರ ನಿಂತು, ನೋಡು, ನನಗೆ ಇದೆಲ್ಲ ಬೇಕಿಲ್ಲ. ಒತ್ತಾಯಕ್ಕೆ ಕಟ್ಟು ಬಿದ್ದು ಮದುವೆಯಾಗಿರುವೆ. ನನ್ನಿಂದ ನಿನಗೆ ಯಾವ ಸುಖ ಸಂತೋಷ ಸಿಗದು. ಈಗಾಗಲೇ ನಾನೊಬ್ಬಳನ್ನು ಪ್ರೀತಿಸಿದ್ದೆ. ಮದುವೆ ಆಗುವ ಹಂತದಲ್ಲಿ ಅದು ನೆರವೇರದೆ ಹೋಯಿತು. ನಾನವಳನ್ನು ಮರೆಯಲು ಸಾಧ್ಯವಿಲ್ಲ. ಅವಳನ್ನು ಮರೆತು ನಿನ್ನ ಜೊತೆ ಸಂಸಾರ ಮಾಡುವೆ ಎಂದು ದಯವಿಟ್ಟು ನಂಬಿ ಕೂರಬೇಡ. ಇಷ್ಟ ಇಲ್ಲದೆ ಹೋದರೂ ನೀನು ನನಗೆ ವಿಚ್ಛೇದನ ಕೊಟ್ಟು ನಿನ್ನ ಜೀವನ ನೋಡಿಕೊಳ್ಳಬಹುದು. ನಾನು ನಿನಗೆ ಈ ಮೊದಲೇ ಸೂಕ್ಷ್ಮವಾಗಿ ತಿಳಿಸಿದ್ದೆನಲ್ಲ ಎಂದ. ನೀವು ತಿಳಿಸಿದ್ದೀರಿ ನಿಜ, ಆದರೆ ಆಕರ್ಷಣ ಕಾರಣಕ್ಕಾಗಿ ನಾನು ನಿಮ್ಮನ್ನು ಮದುವೆಯಾದೆ. ನನ್ನ ಜಾಗದಲ್ಲಿ ಯಾರೇ ಬಂದಿದ್ದರೂ ಅವರು ಆಕರ್ಷಣನ್ನು ಚೆನ್ನಾಗಿ ನೋಡಿಕೊಳ್ಳುವರು ಎನ್ನುವ ನಂಬಿಕೆ ನನಗೂ ನಿಮ್ಮ ತಂದೆ ತಾಯಿಗೂ ಇರಲಿಲ್ಲ. ಹಾಗಾಗಿ ಒತ್ತಾಯಪೂರ್ವಕವಾದರೂ ನಾನು ನಿಮ್ಮನ್ನು ಮದುವೆಯಾಗುವ ಹಾಗಾಯಿತು. ನಿಮ್ಮಿಷ್ಟ, ನಾನು ನಿಮಗೆ ಒತ್ತಾಯ ಮಾಡಲ್ಲ. ಈ ವಿಷಯ ಯಾರಿಗೂ ತಿಳಿಯುವುದು ಬೇಡ. ಆಕರ್ಷಣೆಗೆ ತಂದೆ ತಾಯಿ ಆಗಿರೋಣ, ಆದರೆ ನಾವು ಗಂಡ ಹೆಂಡತಿಯಾಗಿ ಇರಲು ಸಾಧ್ಯವಿಲ್ಲ. ಇದು ನಿನಗೆ ಒಪ್ಪಿಗೆ ಆದರೆ ಸರಿ. ನನಗೆ ಒಪ್ಪಿಗೆ ಇದೆ. ನಾಳೆಯಿಂದ ನಾನು ಆಕರ್ಷಣ ಜೊತೆ ಅವನ ಕೋಣೆಯಲ್ಲಿರುವೆ. ಇವತ್ತೇ ಮೊದಲು ಮತ್ತು ಕೊನೆ. ಇನ್ಯಾವತ್ತೂ ನಿಮ್ಮ ಕೋಣೆಗೆ ನಾನು ಅಪ್ಪಿ ತಪ್ಪಿಯೂ ಬರುವುದಿಲ್ಲ. ಸರಿ, ಅರ್ಥ ಮಾಡಿಕೊಂಡೆ ಅಲ್ಲ, ಅಷ್ಟು ಸಾಕು. ವಿಸ್ಮಯ್ ತನ್ನ ಸ್ಟಡಿ ರೂಮ್ಗೆ ಹೋಗಿ ಮಲಗಿದ. ಋತುಗೆ ಮಂಚ ನೋಡಿದಾಗ ಆ ದಿನದ ನೆನಪು ಕಾಡಿದ್ದರಿಂದ ಅಲ್ಲಿಯೇ ಮಲಗಲು ಮನಸ್ಸಾಗದೆ ಹತ್ತಿರವಿದ್ದ ಸೋಫಾದ ಮೇಲೆ ಮಲಗಿದಳು. ಇಬ್ಬರ ವಿಷಮ ದಾಂಪತ್ಯದ ಆರಂಭವಾಗಿತ್ತು. ಯಾರಿಗೂ ಇದರ ಕುರಿತು ತಿಳಿಯದೇ ಹೋದರೂ ವಿಸ್ಮಯನ ತಂದೆ ತಾಯಿಗೆ ತಿಳಿದಿತ್ತು. ಋತುಳೆ ಹೊಂದಿಕೊಂಡು ಹೋಗುತ್ತಿರುವಾಗ ತಾವು ಮಧ್ಯ ಪ್ರವೇಶಿಸುವುದು ಬೇಡ ಎಂದು ಸುಮ್ಮನಾದರು. ವಿಸ್ಮಯ್ ಸಹ ನಗು ನಗುತ್ತಾ ಆಕರ್ಷಣಿಗೋಸ್ಕರ ಋತುಳ ಜೊತೆ ಮಾತನಾಡುತ್ತಿದ್ದ. ಆಕರ್ಷ್ ಕಣ್ಮರೆಯಾದ ಮರುಕ್ಷಣವೇ ಇಬ್ಬರು ಅಪರಿಚಿತರ ಹಾಗೆ ನಡೆದುಕೊಳ್ಳುತ್ತಿದ್ದರು. ಬಲವಂತ ಮಾಡಿ ಮದುವೆ ಮಾಡಿಸಬಹುದೇ ಹೊರತು ಸಂಸಾರ ಮಾಡಿಸಲು ಸಾಧ್ಯವಿಲ್ಲ ಎಂದರಿತ ಅವನ ತಂದೆ ತಾಯಿ ಒಳಗೊಳಗೆ ರಾಶಿಕಾ ದೂರವಾದದ್ದರ ಕುರಿತು ಬೇಸರ ಪಡುತ್ತಾ ಕೊರಗುತ್ತಿದ್ದರು. ರಾಶಿಕಾಳ ತಂದೆ ತಾಯಿಗೂ ಸಹ ಮಗಳು ಇರುವುದೆಲ್ಲಿ ಎಂದು ತಿಳಿದಿರಲಿಲ್ಲ. ವಿಸ್ಮಯನ ಮದುವೆ ಅನಿವಾರ್ಯ ಕಾರಣದಿಂದ ನಡೆದದ್ದು ತಿಳಿದ ನಂತರ ಏನೂ ಮಾತನಾಡಲು ಹೋಗಲಿಲ್ಲ. ಅದರಲ್ಲೂ ಅವರಿಗೆ ಋತುಳೆ ವಿಸ್ಮಯನನ್ನು ಮದುವೆಯಾದದ್ದು ಎಂದು ಪರೋಕ್ಷವಾಗಿ ತಿಳಿದ ನಂತರ ಅವನ ತಂದೆ ತಾಯಿ ಸಂಪರ್ಕ ಸಂಪೂರ್ಣವಾಗಿ ಕಡಿದುಕೊಂಡರು. ರಾಶಿಕಾಳ ನೆನಪಲ್ಲೇ ಕೊರಗಿದರು. ವಿಸ್ಮಯ್ ತನ್ನ ಕರ್ತವ್ಯ ಯಾವತ್ತೂ ಮರೆಯಲಿಲ್ಲ. ತಂದೆ ತಾಯಿ ಮತ್ತು ಆಕರ್ಷಣನ್ನು ಪ್ರೀತಿಯಿಂದಲೇ ನೋಡಿಕೊಳ್ಳುತ್ತಿದ್ದ. ಋತುಳ ಕುರಿತು ಹೆಚ್ಚು ಸ್ನೇಹವಿರದೇ ಹೋದರೂ ಅವಳ ಬೇಕು ಬೇಡಗಳನ್ನು ಪೂರೈಸುತ್ತಿದ್ದ. ಋತುಗೆ ವಿಸ್ಮಯನ ಸಾಂಗತ್ಯ ದೊರೆಯದೇ ಹೋದರೂ ಯಾವ ಕೊರತೆ ಕಾಡಲಿಲ್ಲ. ಹೆಸರಿಗೆ ಮಾತ್ರ ಗಂಡನಂತಿದ್ದರೂ ಅವಳಿಗೆ ಅದರಿಂದ ಹೆಚ್ಚು ಪರಿಣಾಮ ಎನಿಸಲಿಲ್ಲ. ತನ್ನ ಅಧಿಕಾರ, ವೈಭೋಗದ ಜೀವನ, ಆಕರ್ಷಣ ಪ್ರೀತಿ, ಗಂಡನ ಸುಖ ಸಿಗದೆ ಇದ್ದುದರ ಕೊರತೆ ನೀಗಿಸಿತ್ತು. ಯಾವತ್ತೋ ಒಮ್ಮೆ ಮನಸ್ಸು ಬಯಸಿದರೂ ಅದರ ಕುರಿತು ಹೆಚ್ಚು ಯೋಚಿಸದೆ ತನಗೆ ದೊರೆತ ಅಷ್ಟೈಶ್ವರ್ಯಕ್ಕೆ ಹೆಮ್ಮೆ ಪಡುತ್ತಿದ್ದಳು. ಯಾವಾಗಲೂ ರಾಶಿಕಾಳದು ನೋಡಿ ಹೊಟ್ಟೆ ಉರಿದು ಅವಳಿಂದ ಬಲವಂತವಾಗಿ ಕಿತ್ತುಕೊಂಡು ಬರುತ್ತಿದ್ದವಳಿಗೆ ನೇರವಾಗಿ ತಾನೇ ಖರೀದಿಸಿ ತರುವ ಭಾಗ್ಯ ದೊರೆತದ್ದು ಅವಳಿಗೆ ಸಾಕಿತ್ತು.
ವಿಸ್ಮಯಿಗೂ ಸಹ ಆರಾಮಾಗಿ ತನ್ನ ಕೆಲಸ ವ್ಯವಹಾರ ಮತ್ತು ಆಕರ್ಷ್ ಅಷ್ಟೇ ಸಾಕಿತ್ತು. ರಾಶಿಕಾಳನ್ನು ಹುಡುಕುವ ಪ್ರಯತ್ನ ನಿರಂತರವಾಗಿ ನಡೆದೇ ಇತ್ತು. ಆದರೆ ಅದರಲ್ಲಿ ಯಶಸ್ಸು ಮಾತ್ರ ಸಿಕ್ಕಿರಲಿಲ್ಲ. ಆಗಾಗ ಋತುಳ ತಂದೆ ತಾಯಿ ಅಥವಾ ಅವಳ ಸೋದರಿಯರು ಅಣ್ಣ ಅತ್ತಿಗೆ ಬಂದು ಅವಳನ್ನು ನೋಡಿಕೊಂಡು ಹೋಗುತ್ತಿದ್ದರು. ಅವರೆದುರು ವಿಸ್ಮಯ್ ಸಹಜವಾಗಿಯೇ ವರ್ತಿಸುತ್ತಿದ್ದ ಕಾರಣ ಮಗಳ ವಿಷಮ ದಾಂಪತ್ಯದ ಅರಿವು ಮೂಡಲಿಲ್ಲ. ಋತು ಕೆಟ್ಟರೂ ಸಹ ಒಳ್ಳೆಯ ಮನೆ ಸೊಸೆಯಾಗಿದ್ದು ಅವರಿಗೆ ನೆಮ್ಮದಿ ತಂದಿತ್ತು. ಎಷ್ಟೋ ಬಾರಿ ಅವಳನ್ನು ತಮ್ಮ ಮನೆಗೆ ಕರೆದಾಗ ಅವಳು ಬರದೇ ಹೋಗಿದ್ದಳು. ಅವಳಿಗೆ ಮತ್ತೆ ಅದೇ ತಂದೆ ತಾಯಿಯ ಹಳೆಯ ಮನೆ ಊರು ಬೇಡವಾಗಿತ್ತು. ರಾಶಿಕಾಳ ತಂದೆ ತಾಯಿಯನ್ನು ಎದುರಿಸುವುದು ಎಲ್ಲವೂ ಬೇಡವಾದ ಕಾರಣ ಅಲ್ಲಿಗೆ ಹೋಗುವುದನ್ನು ತಪ್ಪಿಸುತ್ತಿದ್ದಳು. ಋತು ಹೀಗೆ ತನ್ನ ಜೀವನ ತೆರೆದಿಡುತ್ತಾ ಸಾಗಿದ್ದಳು. ಪ್ರಿಯಾ ಎಲ್ಲವನ್ನು ನಿಧಾನವಾಗಿ ಕೇಳಿಸಿಕೊಳ್ಳುತ್ತಿದ್ದಳು. ಋತು ನಿದ್ರೆಯಿಂದ ನಿಧಾನವಾಗಿ ಎಚ್ಚೆತ್ತು ಕುಳಿತಳು. ತನ್ನೆದುರು ಪ್ರಿಯಾ ಇರುವುದು ನೋಡಿ ಕೋಪ ಬಂದರೂ ಹಲ್ಲು ಕಚ್ಚಿ ಸುಮ್ಮನಿದ್ದಳು. ಋತು ಮತ್ತೆ ಎದ್ದು ಹೋಗಲು ನೋಡಿದಾಗ ಪ್ರಿಯಾ ಅವಳನ್ನು ತಡೆದಳು. ಋತು ಎಷ್ಟೇ ಹಠ ಮಾಡಿದರೂ ಪ್ರಿಯಾ ಅವಳನ್ನು ಹೋಗಗೊಡಲಿಲ್ಲ. ಪ್ರಿಯಾ, ನನ್ನ ದಾರಿಗೆ ಅಡ್ಡ ಬರಬೇಡ, ಸುಮ್ಮನೆ ಇದ್ದು ಬಿಡು. ಇಲ್ಲ ಅಂದರೆ ಏನೇ ಮಾಡ್ತೀಯಾ? ನಾನಾಗಿರೋಲ್ಲ. ನೀನು ಯಾವತ್ತಾದರೂ ನೀನಾಗಿದ್ದದ್ದು ಇದೇನಾ ಋತು? ಯಾಕಷ್ಟು ಹಠ ದ್ವೇಷ ನಿನಗೆ ರಾಶಿ ಮೇಲೆ? ಅವಳು ನನ್ನ ಪಾಲಿನ ಸುಖ ಸಂತೋಷ ಕಿತ್ತುಕೊಂಡಿದ್ದಾಳೆ. ಅದಕ್ಕೆ ನನಗೆ ಅವಳ ಮೇಲೆ ದ್ವೇಷ. ನಿನ್ನ ಪಾಲಿನ ಸುಖ ಅಂದರೆ ಏನು ಅಂತ ವಿವರಿಸಿ ಹೇಳ್ತೀಯಾ? ವಿಸ್ಮಯ್ ನನ್ನ ಗಂಡ, ಆಕರ್ಷ್ ನನ್ನ ಮಗನಲ್ಲದೆ ಹೋದರೂ ಮಗನಂತೆ ಸಾಕಿರುವೆ. ಇನ್ನು ಅನಾಯ, ಅವಳು ನನ್ನ ಮಗಳು. ನನ್ನ ಮಗಳನ್ನು ತನ್ನ ಮಗಳಂತೆ ಬೆಳೆಸಿದ್ದಾಳೆ. ನನ್ನ ಮಗಳನ್ನು ನನಗೆ ಮರಳಿ ಅವಳು ಕೊಡಲೇಬೇಕು. ವಿಸ್ಮಯ್ ಯಾವತ್ತೂ ನಿನಗೆ ಗಂಡನಾಗಿ ಇರಲೇ ಇಲ್ಲ. ಅವನನ್ನು ನೀನು ಅನ್ಯಾಯದಿಂದ ರಾಶಿಕಾಳಿಂದ ದೂರವಾಗುವ ಹಾಗೆ ಮಾಡಿದೆ. ಮೋಸದಿಂದ ಮದುವೆ ಆದೆ. ಇದೇ ನಿಜ. ಅವನು ನಿನ್ನವನಲ್ಲ. ಬಲವಂತವಾಗಿ ಪಡೆದರೂ ಅವನಿಂದ ನಿನಗೆ ಯಾವ ಸುಖ ಸಿಗದು. ಸುಖ ಸಿಗದೆ ಹೋದರೂ ಅವನು ನನ್ನ ಜೀವನದಲ್ಲಿ ಬೇಕು, ಇರಲೇಬೇಕು. ಯಾಕೆ? ಅವನು ಯಾಕೆ ಇರಬೇಕು ನಿನ್ನ ಜೀವನದಲ್ಲಿ? ಯಾಕೆ ಅಂದರೆ ಹೇಳು ಎಂದು ಜೋರು ಮಾಡಿದಾಗ ಋತು ಕುಸಿದು ಕುಳಿತು ಏನೇನೋ ಯೋಚಿಸುತ್ತಾ ಜ್ಞಾಪಕ ಬಾರದಂತಾಗಿ ತಲೆ ಕೆದರಿಕೊಳ್ಳುತ್ತಾ ಎತ್ತಲೋ ನೋಡತೊಡಗಿದಳು. ಪ್ರಿಯಾ ಮತ್ತೊಮ್ಮೆ ಕೇಳಿದಾಗ ಋತು ಕೋಪದಿಂದ ಎದ್ದು ನಿಂತಳು. ಋತು ಏನೆಂದು ಹೇಳುವಳು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.